ನಮಸ್ಕಾರ ವೀಕ್ಷಕರೇ, ರೇನ್ರೇ ಸ್ಟುಡಿಯೋಗೆ ಸ್ವಾಗತ. ಇವತ್ತು ಸೆಪ್ಟೆಂಬರ್ 30, ಕರ್ನಾಟಕದ ಚಿತ್ರರಂಗಕ್ಕೆ ಒಂದು ಕಪ್ಪು ಚುಕ್ಕೆಯ ಛಾಯೆಯ ದಿನ. ಅದು ಕರಾಟೆ ಕಿಂಗ್, ಆಟೋ ರಾಜ ಶಂಕರ್ ನಾಗ್ ಅವರ ಪುಣ್ಯಸ್ಮರಣೆ ದಿನ. ಇಂದಿಗೆ ಅವರು ನಮ್ಮನ್ನಾಗಲಿ 36 ವರ್ಷಗಳು ಕಳೆದಿದೆ. ಆದರೆ ಅವರು ನಟಿಸಿದ, ನಿರ್ದೇಶಿಸಿದ, ಮೆಟ್ರೋಗೆ ಪ್ಲಾನ್ ಹಾಕಿದ್ದು, ನಂದಿ ಹಿಲ್ಸ್ಗೆ ರೂಪೆ ನಿರ್ಮಾಣ ಮಾಡಿದ್ದು, ಅದರ ಯೋಜನೆಗಳನ್ನು ರೂಪಿಸಿದ್ದು, ಅದನ್ನು ನಾವು ಮರೆಯೋಕ್ಕಾಗೋದಿಲ್ಲ. ಶಂಕರ್ ನಾಗ್ ಹೆಸರು ಕೇಳಿದ್ರೇ ರೋಮಾಂಚನ. ಅವರ ಸ್ಪೀಡು, ಅವರ ನಿರ್ದೇಶನ, ಅವರ ಡೈಲಾಗ್ ಡೆಲಿವರಿ, ಅವರ ಸ್ಟೈಲು ಮರೆಯೋಕ್ಕಾಗುತ್ತೆ. ನಟರಾಗಿ, ನಿರ್ದೇಶಕರಾಗಿ ಹೆಸರನ್ನು ಮಾಡಿದ ಕೆಲವು ನಿರ್ದೇಶಕ ನಟರಲ್ಲಿ ಶಂಕರ್ ನಾಗ್ ಅವರು ಒಬ್ಬರು. ಅದರಲ್ಲಿ ಕಾಶಿನಾಥ್ ಅವರು, ಟೈಗರ್ ಪ್ರಭಾಕರ್ ಅವರು, ಉಪೇಂದ್ರ ಅವರು ಸೇರ್ತಾರೆ. ಇಲ್ಲಿ ಒಂದು ವಿಪರ್ಯಾಸ ಇದೆ. ಮೊದಲ ಸಿನಿಮಾ ಒಂದನೊಂದು ಕಾಲದಲ್ಲಿ ನಿರ್ದೇಶನ ಮಾಡಿದ್ದ ಇದೇ ಸಾಹಿತಿ ನಿರ್ದೇಶಕರಾದ ಗಿರೀಶ್ ಕಾರ್ನಾಡ್ ಅವರು ಮತ್ತೊಂದು ಸಿನಿಮಾವನ್ನು ಸೆಟ್ ಮಾಡ್ತಾರೆ. ಶಂಕರ್ ನಾಗ್ ಅವರು ಯಾವುದೋ ಒಂದು ಶೂಟಿಂಗ್ನಲ್ಲಿ ಬ್ಯುಸಿ ಇರುವಾಗ ಬೆಂಗಳೂರಿನಿಂದ ದಾವಣಗೆರೆಗೆ ಹೋಗುವ ಮಾರ್ಗ ಮಧ್ಯದಲ್ಲಿ ನಡೆದ ರಸ್ತೆ ಅಪಘಾತದಲ್ಲಿ ನಮ್ಮನ್ನು ಅಗಲ್ತಾರೆ.